ಆರನೇ ಮುದ್ದು ಐಸಿಸಿ ಟ್ರೋಫಿಗಳಲ್ಲಿ ಅಂತ ಬಂದಾಗ ಮೂರನೇ ಮುದ್ದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಜೋಡಿಸ್ಕೊಂಡು ಹೋಗಿದೆ. ಇದು ಡಿಸರ್ವಿಂಗ್ ಟೀಮ್ ಇದೆ, ಖಂಡಿತ ಹೌದು. ಸುವರ್ಣಾಕ್ಷರದಲ್ಲಿ ಮತ್ತೆ ಬರೆಸ್ತಾರೆ ಇವುಗಳ ಹೆಸರನ್ನ. ಯಾಕೆ ಡಿಸರ್ವಿಂಗ್ ಅಂತಂದ್ರೆ ಅಂತ ಜಾಯ್ ಕೊಟ್ಟಿದ್ದಾರೆ ಇಡೀ ಭಾರತ ದೇಶಕ್ಕೆ. ಬೇಕಾಗಿರುವಂತ ಒಂದು ವಿಕ್ಟರಿ ಆಗಿತ್ತು. ಅವ್ರು ಸೀನಿಯರ್ ಕ್ರಿಕೆಟರ್ಸ್ ಗಳು ಪರ್ಫಾರ್ಮ್ ಮಾಡ್ತಾ ಇದ್ದಂಗೆ ಇಲ್ಲಿ ಇಡೀ ಟೀಮು ಕೂಡ ಒಗ್ಗಟ್ಟಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋ ಸೀನ್ಸ್ ಮಾತ್ರ ಇದು ಸ್ಮರಣೀಯನೇ. ಸೋಲ್ದೆ ಅನ್ಡಿಫಿಟೆಡ್ ಆಗಿ ಈಗ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿರೋದು 5ಕ್ಕೆ 5 ಪಂದ್ಯ. ಅನ್ಡಿಫಿಟೆಡ್ ಟೀಮ್, ಚಾಂಪಿಯನ್ ಟೀಮ್, ಅದು ಟೀಮ್ ಇಂಡಿಯಾ. ಟೋಟಲ್ ಟೀಮ್ ಎಫರ್ಟ್ ನೋಡಕ್ ಸಿಕ್ಕಿದ್ದು ಈ ಒಂದು ಚಾಂಪಿಯನ್ಸ್ ಟ್ರೋಫಿನಲ್ಲಿ. ಬ್ಯಾಟ್ಸ್ಮನ್ ಅವರು ಕೆಲಸ ಮಾಡಿದ್ರು, ಬೌಲರ್ಸ್ ಟಾಪ್ ಕ್ಲಾಸ್ ಎಫರ್ಟ್. ಹಂಗೆ ಹೇಳ್ತಾ ಮ್ಯಾಚ್ ಗಳನ್ನ ಗೆಲ್ಸ್ಕೊಟ್ಟಿದ್ದಂತ ಪ್ಲೇಯರ್ಸ್ಗೆ ಶಬಾಷ್ ಹೇಳಲೇಬೇಕು. ಮರೆಯಲಾರದಂತ ಕ್ಷಣಗಳು ಇವೆಲ್ಲ. ಯಾವತ್ತೂ ನೆನ್ಪಿಟ್ಕೋತಾರೆ ಈ ತರ ಗೆದ್ವಿ ಈ ಒಂದು ಟೂರ್ನಮೆಂಟ್ ಅಂತ. ಸುಮಾರು ಜನ ಸೀನಿಯರ್ಸ್ ಪ್ರಾಬಬ್ಲಿ ಕಡೆ ಪಂದ್ಯ ಆಗ್ಬೋದಾ ಅಂತ ಊಹೆ ಕೂಡ ನಡೀತಾ ಇದೆ. ರೋಕೋ ಜೋಡಿ ಮತ್ತೊಮ್ಮೆ ಟೈಟಲ್ ಗೆದ್ದಿರೋದು. ರವೀಂದ್ರ ಜಡೇಜಾ ಇದೊಂದು ಕಾಣೋದು. ಅದಾದ್ಮೇಲೆ ಮೊಹಮ್ಮದ್ ಶಮಿ ಬಗ್ಗೆ ಚರ್ಚೆ ನಡೀತಾ ಇತ್ತು. ಬಟ್ ಈ ಮೂಮೆಂಟ್ ಎಂಜಾಯ್ ಮಾಡುವಂತ ಮೂಮೆಂಟ್, ಈ ಮೂಮೆಂಟ್ ಸವಿಯುವ ಮೂಮೆಂಟ್. ಹಾಗಾಗಿ ಇಡೀ ಇಂಡಿಯಾ ಸೆಲೆಬ್ರೇಟ್ ಮಾಡುವಂತ ಒಂದು ಮೂಮೆಂಟ್. ಸೂಪರ್ ಸಂಡೇ ಆಗಿದೆ ಇವತ್ತು ಇಡೀ ಇಂಡಿಯಾಗೆ ಈ ವಿಕ್ಟರಿಯಿಂದ. ಅಬ್ಸಲ್ಯೂಟ್ಲಿ ಫೆನಾಮಿನಲ್ ಪರ್ಫಾರ್ಮೆನ್ಸ್ ನ ನೋಡಿರೋದು. ಕ್ಲಿನಿಕಲ್ ಆ ವೈಟ್ ಕೋಟ್ ಹಾಕೊಂಡಿದಾರಲ್ಲ ಅನ್ಸತ್ತೆ ಒಂದ್ಸಲ. ಕ್ಲಿನಿಕಲ್ ಪರ್ಫಾರ್ಮೆನ್ಸ್, ಕ್ಲಿನಿಕಲ್ ಪ್ರದರ್ಶನ. ಚಾಂಪಿಯನ್ಸ್ ತಂಡ ಹೇಗೆ ಆಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಜಾನಿ ಹೇಳ್ದಂಗೆ T20 ಅನ್ಬೀಟನ್ ಆಯ್ತು, ವರ್ಲ್ಡ್ ಕಪ್ ಗೆದ್ದಿದ್ದು. ಇಲ್ಲಿ ಚಾಂಪಿಯನ್ಸ್ ಟ್ರೋಫಿ ಅವರು ಹಾಕ್ಸ್ಕೊಂಡು ಅನ್ಬೀಟನ್ ಆಗಿರೋದು ಟೀಮ್ ಇಂಡಿಯಾ.